ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 4ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣಿ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 9:15 ಇರಲಿದೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 9:58 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 11:11 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ, ದಿಕ್ಷೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:34 ಸಂಜೆ 5:10 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:22 ಮಧ್ಯಾಹ್ನ 1:58 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:46 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:09 ಬೆಳಿಗ್ಗೆ 9:05 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:04 ರಾತ್ರಿ 7:34 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:41. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿರಲಿ, ಅಂದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅದರಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ತುಂಬ ಸೂಕ್ತವಾಗಿರುವಂಥ ದಿನ. ಹಾಗೆ ಈ ಕುಜ ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ ಮತ್ತು ಅಹಂಕಾರಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಕ್ರೀಡಾಪಟುಗಳಿಗೆ ಅತ್ಯುತ್ತಮವಾದಂಥ ದಿನ. ಏಕೆಂದರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ಹಾಗಾಗಿ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ತುಂಬ ಅನುಕೂಲಕರವಾದಂಥ ಫಲಿತಾಂಶಗಳು ಇರುತ್ತೆ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇದ್ದರೆ ಅವ್ರಿಗೂ ಕೂಡ ಉತ್ತಮ ಅವಕಾಶಗಳು ಸಿಕ್ಕತ್ತೆ.
ರಾಜಕಾರಣಿಗಳಿಗೂ ಕೂಡ ಈ ದಿನ ಸ್ಪರ್ಧೆಯಲ್ಲಿ ಯಾರು ಭಾಗವಹಿಸಿದ್ದಾರೆ ಅವರಿಗೂ ಒಂದು ತವಕ ತುಡಿತ ಅನ್ನುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ಪ್ರತಿ ಸ್ಪರ್ಧೆಯಲ್ಲಿ ಇರುವಂಥವ್ರಿಗೆ ಒಂದು ರೀತಿಯ ಆಶಾ ಭಾವನೆ ಮೂಡುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಮಯ ಇದು ಈ ದಿನ ಬೆಳಿಗ್ಗೆ 4:56 ಬೆಳಿಗ್ಗೆ 5:52 ಇನ್ನು ಮಧ್ಯಾಹ್ನ 12:16 ಮಧ್ಯಾಹ್ನ 1:20 ಹಾಗೆ ರಾತ್ರಿ 7:36 ರಾತ್ರಿ 8:32 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ನೀವು ಈ ಶನಿಹೋರದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಬಹಳ ನಿಧಾನವಾಗಿ ನಡೆಯುತ್ತೆ. ಜೊತೆಗೆ ನಿಮ್ಮ ಫಲಿತಾಂಶಗಳು ಕೂಡ ಬೇಗ ಬರಲ್ಲ. ಇದರಿಂದ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥದ್ದಾಗುತ್ತೆ. ಆದ್ದರಿಂದಲೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:12 ಮಧ್ಯಾಹ್ನ 12:16 ಹಾಗೆ ಸಂಜೆ 6:41 ಸಂಜೆ 7:36 ಇನ್ನು ರಾತ್ರಿ 1:12 ರಾತ್ರಿ 2:08 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ರವಿಹೋರ ಇದು ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು, ಹೈಲಿ ಬೆನಿಫಿಷಿಯಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ತುಂಬ ಅನುಕೂಲ ಇದೆ. ಹಾಗಾಗಿ ನಿಮ್ಮ ಯಾವುದೇ ರಾಜಕೀಯ ಚಟುವಟಿಕೆಗಳನ್ನು ಈ ದಿನ ಇರುವಂಥ ರವಿಹೋರದಲ್ಲಿ ಆರಂಭ ಮಾಡಿ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಬಹಳ ವಿಶೇಷವಾಗಿ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ತುಂಬ ಸಕ್ಸಸ್ ಇದೆ. ಹಾಗೆ ಗುರು ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ರವಿಹೋರದಲ್ಲಿ ನೀವು ಆರಂಭ ಮಾಡಿ ಒಳ್ಳೆಯದಾಗುತ್ತೆ. ಇದು ಈ ದಿನ ಬೆಳಿಗ್ಗೆ 6:56 ಬೆಳಿಗ್ಗೆ 8 ಇನ್ನು ಮಧ್ಯಾಹ್ನ 2:24 ಅಪರಾಹ್ನ 3:28 ಇನ್ನು ರಾತ್ರಿ 9:28 ರಾತ್ರಿ 10:24 ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ವ್ಯವಹಾರ ಮಾಡ್ತಾ ಇದ್ದೀರಿ, ಖರೀದಿ ಮಾಡುವಂಥದ್ದು, ಮಾರಾಟ ಮಾಡುವಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಇರುವಂಥ ಚಂದ್ರಹೋರದಲ್ಲಿ ಇದು ಈ ದಿನ ಬೆಳಿಗ್ಗೆ 10:08 ಬೆಳಿಗ್ಗೆ 11:12 ಇನ್ನು ಸಂಜೆ 5:26 ಸಂಜೆ 6:41 ಹಾಗೆ ರಾತ್ರಿ 12:16 ರಾತ್ರಿ 1:12 ಚಂದ್ರಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸಗಳಿರಲಿ, ಯಾವುದೇ ಚಟುವಟಿಕೆಗಳು, ಯಾವುದೇ ರೀತಿಯ ಪ್ರಯಾಣ ಇದ್ದರೂ ಕೂಡ ಆಯಾ ದಿನದಲ್ಲಿ ಇರುವಂಥ ಶುಭ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಶುಭ ಸಮಯ ಯಾವುದು ಅಂತ ತಿಳಿದು ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿಯೇ ನೀವು ಆಯಾ ದಿನದ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚಾಂಗವನ್ನು ನೀವು ತಿಳಿದೇ ಮುಂದುವರಿಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳು ಯಶಸ್ವಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡೇ ಕೆಲಸಗಳನ್ನು ಆರಂಭ ಮಾಡಬೇಕು. ಜೊತೆಗೆ ಗಣಪತಿಯನ್ನು ಧ್ಯಾನ ಮಾಡ್ತಾ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ. ಅದರಲ್ಲೂ ಪ್ರಯಾಣ ಕಾಲದಲ್ಲಿ ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥ ಒಂದು ವಿಚಾರ. ಹಾಗೆ ನಿಮ್ಮ ಮನೆ ಸಮೃದ್ಧಿಯಿಂದ ಕೂಡಿರಬೇಕು. ನೀವು ಮಾಡುವಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗ ಯಾವುದೇ ಇದ್ದರೂ ಅದು ನಿಮಗೆ ಒಳ್ಳೆಯ ಅನುಕೂಲಗಳನ್ನು ತರಬೇಕು ಅಂತ ಹೇಳಿದ್ರೆ ನೀವು ಮನೆಯ ಮುಂದೆ ಈ ಗೋಮಯದಿಂದ ಅಥವಾ ಗೋಮೂತ್ರದಿಂದ ಸಾರಿಸಬೇಕು. ನೀವು ಹಳ್ಳಿಗಳಿಗೆ ಹೋಗಿ ಹಿಂದಿನ ತಲೆಮಾರಿನವರು ಮನೆಯ ಮುಂದೆ ಸಗಣಿಯಿಂದ ಸಾರಿಸಿ ಅದರಲ್ಲಿ ರಂಗೋಲಿಯನ್ನು ಬಿಡಿಸುವಂಥ ಒಂದು ದಿನನಿತ್ಯದ ಕಾರ್ಯಕ್ರಮ ಅವರ ಅವಿಭಾಜ್ಯ ಅಂಗವಾಗಿತ್ತು. ಬೆಳಿಗ್ಗೆ ಎದ್ದ ಕೂಡಲೇ ಅವರು ಮಾಡ್ತಾ ಇದ್ದಂಥದ್ದು ಇದೊಂದೇ ಕೆಲಸವನ್ನು, ಶನಿ ಕಸವನ್ನು ಗುಡಿಸಿ ಮನೆಯ ಮುಂದೆ ಶುದ್ಧ ಮಾಡಿ ರಂಗೋಲಿಯನ್ನು ಹಾಕ್ತಾ ಇದ್ದಂಥದ್ದು. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂಥ ಒಂದು ವಿಶೇಷ ಗುಣ ಇದೆ.
ಹಾಗೆ ಈ ಗೋಮಯದಲ್ಲಿ ಅಂದರೆ ಸಗಣಿಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಬ್ಯಾಕ್ಟೀರಿಯಾಗಳನ್ನು ತಡೆಯುವಂತಹ ಶಕ್ತಿ ಹೆಚ್ಚಾಗಿರುತ್ತೆ. ಜೊತೆಗೆ ಈ ಗೋಮಯದಿಂದ ಮನೆಯ ಮುಂದೆ ಸಾರಿಸಿದ್ರೆ ವಾತಾವರಣದಲ್ಲಿರುವಂಥ ರೋಗಕಾರಕ ಬ್ಯಾಕ್ಟೀರಿಯಾಗಳು ಮನೆಯ ಒಳಗೆ ಬರದಂತೆ ತಡೆಯುತ್ತೆ. ಇದು ಯಾವುದೇ ರೀತಿಯ ಸಣ್ಣ ಪುಟ್ಟ ರೋಗಗಳನ್ನು ಹತ್ತಿರ ಸುಳಿಯದಂತೆ ಮಾಡುವಂಥ ಒಂದು ಶಕ್ತಿ ಸಗಣಿಗಿದೆ. ಹಾಗೆ ಈ ರಂಗವಲ್ಲಿ ಹಾಕುವಂಥದ್ದು ಕೂಡ ನಮ್ಮ ಧರ್ಮದ ವಿಶೇಷ ಸಂಪ್ರದಾಯ. ಅದರಲ್ಲೂ ಬಣ್ಣ ಬಣ್ಣದ ಚಿತ್ತಾಕರ್ಷಕವಾದಂತಹ ರಂಗೋಲಿಗಳನ್ನು ಹಾಕ್ತಾ ಇದ್ರು. ಇದಕ್ಕೆ ಅವರು ಸುಣ್ಣದ ಉಂಡೆಗಳನ್ನು ಬಳಸ್ತಾ ಇದ್ರು, ಕೆಂಪು ಮಣ್ಣು ಕೆಮ್ಮಣ್ಣನ್ನು ಬಳಸ್ತಾ ಇದ್ರು, ರಂಗೋಲಿ ಪುಡಿಯನ್ನು ಬಳಸಿ ಹಾಕ್ತಾ ಇದ್ದಂಥದ್ದು ಕೂಡ ಇದೆ. ಹಾಗಾಗಿ ಈ ಸುಣ್ಣದ ಉಂಡೆ ಆಗಲಿ ಕೆಂಪು ಮಣ್ಣಾಗಲಿ ಅದು ಕೂಡ ಜೀವ ನಿರೋಧಕ ಅನ್ನುವಂಥದ್ದನ್ನು ಹಿರಿಯರು ಕಂಡುಕೊಂಡಿದ್ರು. ಆದರೆ ಇತ್ತೀಚೆಗೆ ಮನೆಯ ಮುಂದೆ ಸಗಣಿಯಿಂದ ಸಾರಿಸುವಂಥದ್ದಾಗಲಿ ಅಥವಾ ರಂಗೋಲಿಯನ್ನು ಬಿಡಿಸುವಂಥದ್ದನ್ನಾಗಲಿ ಕೆಲವೇ ಮನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿನೇ ಮನೆಯ ಮುಂದೆ ಬಣ್ಣಗಳಿಂದ ರಂಗೋಲಿಯನ್ನು ಶಾಶ್ವತವಾಗಿ ಹಾಕಿಬಿಟ್ಟಿರ್ತಾರೆ. ಪ್ರತಿನಿತ್ಯ ಹಾಕುವಂಥ ಗೋಜಿಗೆ ಹೋಗಲ್ಲ. ಹಾಗಾಗಿನೇ ಮನೆ ಶಾಂತಿ ಸಮೃದ್ಧಿಯಿಂದ ಇರಬೇಕು ಅಂತ ಹೇಳಿದ್ರೆ ಮನೆಗೆ ಪ್ರತಿನಿತ್ಯ ಲಕ್ಷ್ಮಿ ಬರಬೇಕು, ಮನೆಯನ್ನು ಲಕ್ಷ್ಮಿ ವೀಕ್ಷಣೆ ಮಾಡಬೇಕು, ದೃಷ್ಟಿಸಬೇಕು. ಅದಕ್ಕಾಗಿಯೇ ಯಾರ ಮನೆಯಲ್ಲಿ ರಂಗೋಲಿಯನ್ನು ಹಾಕಿರ್ತಾರೆ, ಪ್ರತಿನಿತ್ಯ ಅದನ್ನು ಹಾಕ್ತಾ ಇರ್ತಾರೆ, ಅಂಥವರ ಮನೆಗೆ ಲಕ್ಷ್ಮಿ ಕಟಾಕ್ಷ ಇರುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಹಿರಿಯರು ತಿಳಿಸಿರುವಂಥದ್ದು. ಇದನ್ನು ನೀವು ಅನುಸರಣೆ ಮಾಡಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಪ್ರಯಾಣಗಳು ಯಶಸ್ವಿಯಾಗಲಿಕ್ಕೆ ಇದು ಕೂಡ ವಿಶೇಷವಾಗಿ ಸಹಾಯಕವಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇನ್ನು ಈ ದಿನ ನಮ್ಮ ವೀಕ್ಷಕ ಬಂಧುಗಳು ಕೇಳಿರುವಂಥ ಒಂದು ಪ್ರಶ್ನೆ ಬಹಳ ಮಟ್ಟಿಗೆ ಈ ವಾಸ್ತು ವಿಚಾರವಾಗಿ ಇರುವಂಥದ್ದು. ಅಂದರೆ ಮನೆಯ ಏಳಿಗೆ ಸರಿಯಾಗಿ ಆಗ್ತಾ ಇಲ್ಲ, ಇನ್ನು ಮನೆಯಲ್ಲಿರುವಂಥವರ ಮಧ್ಯೆ ಏನೋ ಒಂದು ಮನಸ್ತಾಪಗಳಾಗ್ತಾ ಇದೆ, ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ, ಅದಕ್ಕಾಗಿ ಈ ವಾಸ್ತು ದೋಷ ಏನಾದರೂ ಇದೆಯೇ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಈ ಸಮಸ್ಯೆಯನ್ನು ನೋಡುವಂಥದ್ದು ಕೂಡ ಇದೆ. ಹಾಗೆ ನಮ್ಮಲ್ಲಿ ಹೆಚ್ಚಿನವರು ಮನೆಯನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಾಗಲಿ ಅಥವಾ ಮನೆಯನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಾಗಲಿ ಪೂರ್ವಾಭಿಮುಖವಾಗಿರುವಂಥ ಮನೆ ಅಥವಾ ಉತ್ತರಾಭಿಮುಖವಾಗಿರುವಂಥ ಮನೆ ತಮಗೆ ಆಗಿ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ. ಹಾಗೆ ಕೆಲವು ಕಡೆ ಪಶ್ಚಿಮಾಭಿಮುಖವಾಗಿ ಅಥವಾ ದಕ್ಷಿಣಾಭಿಮುಖವಾಗಿ ಮನೆ ಇರುತ್ತೆ. ಏಕೆಂದರೆ ಅವರಿಗೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮನೆಯ ಬಾಗಿಲನ್ನು ಇಡಲಿಕ್ಕೆ ಸ್ಥಳಾವಕಾಶದ ಕೊರತೆ ಇರುತ್ತೆ. ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ಬಾಗಿಲು ಉತ್ತರಕ್ಕೆ ಮುಖ ಮಾಡಿದ್ರೆ ಅದು ತುಂಬ ಶ್ರೇಷ್ಠ, ಮಂಗಳಕರ ಅನ್ನುವಂಥ ವಿಚಾರ ಇದೆ. ಯಾಕೆಂತ ಹೇಳಿದ್ರೆ ಉತ್ತರದ ದಿಕ್ಕನ್ನು ಕುಬೇರನ ದಿಕ್ಕು ಅಂತ ಹೇಳಿ ಪರಿಗಣಿಸುವಂಥದ್ದು ಇದೆ. ಹಾಗಾಗಿ ಮನುಷ್ಯನಿಗೆ ಬಾಯಿ ಹೇಗೆ ಮುಖ್ಯವೋ ಅದೇ ರೀತಿಯಲ್ಲಿ ಮನೆಯ ಬಾಗಿಲು ಕೂಡ ಬಹಳ ಮುಖ್ಯವಾಗಿರುತ್ತೆ. ಮನುಷ್ಯನ ಶರೀರದ ಒಳಗೆ ಹೋಗುವಂತಹ ಗಾಳಿ, ನೀರು, ಆಹಾರ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟೇ ಆರೋಗ್ಯಪೂರ್ಣವಾಗಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದಲೇ ಈ ಮನೆಯ ಮುಖ್ಯ ದ್ವಾರವನ್ನು ಸಿಂಹದ್ವಾರ ಅಥವಾ ಪ್ರಧಾನ ದ್ವಾರ ಅಂತ ಹೇಳಿ ಕರೆಯುವಂಥದ್ದು ಇದೆ. ಈಗ ಈ ಬಾಗಿಲುಗಳಿಂದ ಪ್ರವೇಶ ಮಾಡುವಂತಹ ವ್ಯಕ್ತಿಯ ಶಕ್ತಿಯನ್ನು ಹೆಚ್ಚಿಸುತ್ತೆ, ಅವನ ಜೀವನ ಕ್ರಮವನ್ನೇ ಬದಲಾಯಿಸಿಬಿಡುತ್ತೆ. ಹಾಗಾಗಿನೇ ಬಾಗಿಲಿಗೆ ಮುಂದಿನ ದ್ವಾರ ಎಷ್ಟೊಂದು ಮುಖ್ಯವೋ ಅದೇ ರೀತಿಯಲ್ಲಿ ಹಿಂದಿನ ದ್ವಾರವೂ ಕೂಡ ಮುಖ್ಯವಾಗಿರುವಂಥದ್ದು. ಇನ್ನು ಪ್ರಧಾನ ದ್ವಾರಕ್ಕೆ ಮತ್ತು ಹಿಂಬದಿಯ ದ್ವಾರಕ್ಕೆ ಹೊಸ್ತಿಲು ಇರಲೇಬೇಕು. ಇದನ್ನು ನೀವು ಖಾತ್ರಿಪಡಿಸ್ಕೊಳ್ಬೇಕು. ಮುಂದಿನ ದ್ವಾರಕ್ಕಿಂತ ಮನೆಯ ಹಿಂಬದಿಯ ದ್ವಾರ ಒಂದು ಅಂಗಲದಷ್ಟಾದರೂ ಕಡಿಮೆ ಇರಬೇಕು. ಅಂದರೆ ಸಿಂಹದ್ವಾರಕ್ಕಿಂತ ಮನೆಯ ಯಾವುದೇ ಬಾಗಿಲುಗಳು ಕೂಡ ಎತ್ತರವಾಗಿರಬಾರ್ದು ಅಥವಾ ಅಗಲವಾಗಿರಬಾರ್ದು, ಅದಕ್ಕಿಂತ ಅಳತೆಯಲ್ಲಿ ಚಿಕ್ಕದಾಗಿರಬೇಕು. ಇನ್ನು ಬಾಗಿಲಿನ ಎಡ ಬಲ ಕಿಟಕಿಗಳು ಇರಲೇಬೇಕು. ಅದು ಮನುಷ್ಯನ ಮುಖದಲ್ಲಿ 2 ಕಣ್ಣುಗಳಿದ್ದಂತೆ. ಕನಿಷ್ಠ ಒಂದು ಕಿಟಕಿಯಾದರೂ ಕೂಡ ಈ ಸಿಂಹದ್ವಾರದ ಪಕ್ಕದಲ್ಲಿ ಇರಲೇಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ವಾಸ್ತುಶಾಸ್ತ್ರದ ಪ್ರಕಾರ ಹೇಳೋದಾದರೆ ಈ ಸಿಂಹದ್ವಾರದ ಪಕ್ಕದಲ್ಲಿ ಒಂದು ಕಿಟಕಿಯನ್ನು ಇಟ್ಕೊಂಡಿರಬೇಕಾಗತ್ತೆ. ಇನ್ನು ಬಾಗಿಲಿನ ಗಾತ್ರಕ್ಕೆ ಮತ್ತು ಕಿಟಕಿಗಳ ಗಾತ್ರಕ್ಕೆ ಹೊಂದಾಣಿಕೆ ಇರಬೇಕು. ಬಾಗಿಲು ಮನೆಯ ಒಂದು ಬದಿಗೆ ಉಚ್ಚ ಸ್ಥಾನದಲ್ಲಿ ಇರಬೇಕು ಅನ್ನುವಂಥದ್ದು ಇದೆ. ಇನ್ನು ಸಾರ್ವಜನಿಕ ಕಟ್ಟಡಗಳಾಗಲಿ ದೇವಾಲಯಗಳಾಗಲಿ ಅವುಗಳಿಗೆ ಮಧ್ಯದಲ್ಲಿ ಬಾಗಿಲನ್ನು ಇಡಬೇಕು. ಆದರೆ ಮನೆಗಳಿಗೆ ಈಶಾನ್ಯ ದಿಕ್ಕಿಗೆ ಅನುಗುಣವಾಗಿ ಮನೆಯನ್ನು ಇಡಬೇಕು ಅನ್ನುವಂಥದ್ದು ಇದೆ. ಇನ್ನು ಸಾಮಾನ್ಯವಾಗಿ ರಸ್ತೆ ಯಾವ ಕಡೆ ಬಂದರೂ ಆ ದಿಕ್ಕಿನಲ್ಲಿಯೇ ಮನೆಯ ಮುಖ್ಯ ದ್ವಾರ ಮತ್ತು ನಿವೇಶನದ ಗೇಟು ಇರಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಯಾವ ದಿಕ್ಕಿಗೆ ಸೈಟ್ ಇದೆಯೋ ಅದೇ ದಿಕ್ಕಿಗೆ ನೀವು ಸಿಂಹದ್ವಾರವನ್ನು ಇಡಬಹುದು. ಇದು ತಪ್ಪಿಲ್ಲ ಅನ್ನುವಂಥದ್ದನ್ನು ಕೂಡ ವಾಸ್ತುಶಾಸ್ತ್ರ ತಿಳಿಸ್ತಾ ಇದೆ.
ಈ ಮೂಲೆ ದಿಕ್ಕುಗಳು ಸೇರುವಂತಹ ಜಾಗದಲ್ಲಿ ಯಾವುದೇ ಕಡೆ ಬಾಗಿಲನ್ನು ಇಡಬಾರದು. ಇನ್ನು ಬಾಗಿಲು ಮತ್ತು ಕಿಟಕಿಗಳು ಸಮ ಸಂಖ್ಯೆಯಲ್ಲಿ ಇರಬೇಕು. ಇದನ್ನು ಖಾತ್ರಿಪಡಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿರುವಂತಹ ಕಿಟಕಿಗಳ ಸಂಖ್ಯೆ ಮತ್ತು ಬಾಗಿಲುಗಳ ಸಂಖ್ಯೆ ಸಮ ಸಂಖ್ಯೆಯಲ್ಲಿ ಇರಬೇಕು. ಅಂದರೆ 2, 4, 6, 8 ಈ ಸಂಖ್ಯೆಯಲ್ಲಿ ಅದು ಇರಬೇಕಾಗುತ್ತೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವದ ಬಾಗಿಲು ಶ್ರೇಯಸ್ಸನ್ನು ಹೆಚ್ಚಿಸುತ್ತೆ, ಪಶ್ಚಿಮ ಶಾಂತಿಯನ್ನು ತರುತ್ತೆ, ಉತ್ತರ ಅಂದರೆ ಉತ್ತರ ದಿಕ್ಕಿಗಿರುವಂತಹ ಬಾಗಿಲು ಮನೆಗೆ ಸಂಪತ್ತನ್ನು ತಂದುಕೊಡುತ್ತೆ. ಇನ್ನು ದಕ್ಷಿಣದ ಬಾಗಿಲು ಮೋಕ್ಷ ದ್ವಾರಗಳು ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಈ ದ್ವಾರಗಳ ಸಂಖ್ಯೆ ಮತ್ತು ಅವುಗಳು ನೀಡುವಂತಹ ಫಲ ಬಹಳ ವಿಶೇಷವಾಗಿ ಪರಿಗಣಿಸಬೇಕಾಗುತ್ತೆ. ಒಂದು ಬಾಗಿಲೇನಾದರೂ ಇದ್ದರೆ ಆ ಮನೆ ಶುಭಕರವಾಗಿರುವಂಥದ್ದು, 2 ತುಂಬ ಒಳ್ಳೆಯದು, 3 ಒಂದು ಮನೆಗೆ ಏನಾದರೂ 3 ಬಾಗಿಲುಗಳಿದ್ದರೆ ಆ ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ, ಶತ್ರುಗಳು ಸಂಖ್ಯೆ ಜಾಸ್ತಿ ಆಗುವಂಥದ್ದು, ಮನೆಯಲ್ಲಿರುವಂಥವರೇ ಪರಸ್ಪರ ಶತ್ರುತ್ವದಿಂದ ಇರ್ತಾರೆ. ಹಾಗಾಗಿ ಮನೆ ನೆಮ್ಮದಿ ಕಳ್ಕೊಳ್ಳುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಆ ಮನೆಗೆ 3 ಬಾಗಿಲುಗಳು ಇರುವಂಥದ್ದು. ಇನ್ನು 4 ಬಾಗಿಲು ಬಹಳ ಉತ್ತಮವಾಗಿರುತ್ತೆ, ಆಯಸ್ಸು ವೃದ್ಧಿಯಾಗುತ್ತೆ. ಹಾಗಾಗಿ ಮನೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಂದಾಗಲಿ ಬಿಸ್ನೆಸ್ಸಿಂದಾಗಲಿ ತುಂಬ ಆದಾಯ ಬರ್ತಾ ಇರುತ್ತೆ. ಇನ್ನು 5 ಬಾಗಿಲುಗಳೇನಾದರೂ ಮನೆಗಿದ್ದರೆ ಅದು ರೋಗವನ್ನು ತರುವಂಥದ್ದು. ಹಾಗಾಗಿ ಮನೆಯಲ್ಲಿ ಯಾರಾದರೂ ಒಬ್ಬರು ಹಾಸಿಗೆ ಹಿಡಿದಿರುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗೆ ಮೃತ್ಯು ಕೂಡ ಬಹಳ ಬೇಗ ಆವರಿಸ್ಕೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಮನೆಗೆ ಏನಾದರೂ 6 ಬಾಗಿಲುಗಳಿದ್ದರೆ ಅದು ತುಂಬ ಒಳ್ಳೆಯದು, ಪುತ್ರಪ್ರದವಾಗಿರುವಂಥದ್ದು. ಅಂದರೆ ಸಂತಾನ ಅಭಿವೃದ್ಧಿ ಆಗಲಿಕ್ಕೆ 6 ಬಾಗಿಲುಗಳಿರಬೇಕು ಅನ್ನುವಂಥದ್ದಿದೆ. ಇನ್ನು ಒಂದು ವೇಳೆ ಏನಾದರೂ ಮನೆಗೆ 7 ಬಾಗಿಲುಗಳಿದ್ದರೆ ಅದು ಮೃತ್ಯು ಸ್ವರೂಪವಾಗಿರುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಕೂಡ ಕೈ ಹತ್ತಲ್ಲ. ಹಾಗಾಗಿ ನಷ್ಟ ಯಾವ ಬಾಪ್ತಿನಲ್ಲೂ ಕೂಡ ಅವರು ಮೇಲೇಳಲಾರದಂಥ ಒಂದು ಪರಿಸ್ಥಿತಿಯಿಂದ ಬಳಲ್ತಾ ಇರ್ತಾರೆ. ಹಾಗಾಗಿ ಒಂದು ಕಾಲದಲ್ಲಿ ಶ್ರೀಮಂತಿಕೆಯಿಂದ ಸುಭಿಕ್ಷವಾಗಿದ್ದಂಥ ಮನೆ ಬಡತನದ ಸ್ಥಿತಿಗೆ ಬರೋದಕ್ಕೆ ಆ ಮನೆಯಲ್ಲಿ 7 ಬಾಗಿಲುಗಳು ಇರುವಂಥದ್ದು, ಇದನ್ನು ಬಹಳ ತೀಕ್ಷ್ಣವಾಗಿ ನಾವು ಗಮನಿಸಬೇಕಾಗತ್ತೆ. ಇನ್ನು ಒಂದು ಮನೆಗೆ ಏನಾದರೂ 8 ಬಾಗಿಲುಗಳಿದ್ದರೆ ಅದು ಚಿರಭಾಗ್ಯವನ್ನು ತಂದುಕೊಡುತ್ತೆ. ಹಾಗಾಗಿ ಕರಗದ ಸಂಪತ್ತು ಆ ಮನೆಯಲ್ಲಿ ಇದ್ದೇ ಇರುತ್ತೆ ಅನ್ನುವಂಥ ವಿಚಾರ. ಇನ್ನು 9 ಬಾಗಿಲುಗಳೇನಾದರೂ ಮನೆಗಿದ್ದರೆ ಅಲ್ಲಿ ದೇಹ ಪೀಡೆ ಉಂಟಾಗ್ತಾ ಇರುತ್ತೆ. ಹಾಗೆ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಅವರಿಗೆ ನಷ್ಟ ಅನ್ನುವಂಥದ್ದು ಬಹಳ ಬೇಗ ಒದಗಿ ಬಂದ್ಬಿಡುತ್ತೆ. ಇನ್ನು ಮನೆಗೆ ಯಾವುದೇ ರೀತಿಯ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ರೂ ಅದು ಆಗಾಗ್ಗೆ ದುರಸ್ತಿಗೆ ಬರುವಂಥದ್ದು, ರಿಪೇರಿಗೆ ಬರ್ತಾ ಇರುತ್ತೆ. ಇದರಿಂದ ಕೂಡ ನಷ್ಟಗಳು ಉಂಟಾಗ್ತಾ ಇರುತ್ತೆ. ಇನ್ನು 10 ಬಾಗಿಲುಗಳೇನಾದರೂ ಮನೆಗಿದ್ದರೆ ಅದು ತುಂಬ ಶ್ರೇಷ್ಠ. ಯಾಕೆಂತ ಹೇಳಿದ್ರೆ ಮಾಡುವಂಥ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯಾಗುತ್ತೆ, ಮನೆಯಲ್ಲಿರುವಂಥವರ ಆರೋಗ್ಯ ಸಮಸ್ಥಿತಿಯಲ್ಲಿರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆಸಕ್ತಿ ಆ ಮನೆಗಿರುತ್ತೆ. ಹಾಗೆ ಆ ಮನೆಯಲ್ಲಿರುವಂಥವರು ಸೋಮಾರಿಗಳಾಗಲ್ಲ, ಯಾವಾಗಲೂ ಕೂಡ ಬಹಳ ಚಟುವಟಿಕೆಯಿಂದ ಇರ್ತಾರೆ ಅನ್ನುವಂಥ ವಿಚಾರವನ್ನು ವಾಸ್ತುಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿ ಮನೆಯ ಮುಖ್ಯ ದ್ವಾರ ಸಿಂಹದ್ವಾರ ಯಾವ ದಿಕ್ಕಿಗಿರಬೇಕು, ಹಾಗೆ ಮನೆಯ ಒಳಗೆ ಇರುವಂಥ ಬಾಗಿಲುಗಳ ಸಂಖ್ಯೆ ಎಷ್ಟಿರಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರಿ. ಇದನ್ನು ನೀವು ನಿಮ್ಮ ಸ್ವಂತ ಮನೆಯಾಗಿದ್ದರೆ ಇದನ್ನು 100ಕ್ಕೆ 100ರಷ್ಟು ಅಪ್ಲೈ ಮಾಡಿಕೊಳ್ಬೇಕು. ಒಂದು ವೇಳೆ ನೀವು ಬಾಡಿಗೆ ಮನೆಯಲ್ಲಿದ್ದೀರಿ ಅಥವಾ ಲೀಸ್ ಮನೆಯಲ್ಲಿದ್ದೀರಿ, ಇದು ಅಷ್ಟೊಂದು ಅನ್ವಯ ಆಗಲ್ಲ. ಏಕೆಂದರೆ ಇದರ ಹೊಡೆತ ಆ ಮಾಲೀಕನಿಗೆ ಸೇರಿರುವಂಥದ್ದು. ಏಕೆಂದರೆ ಈ ಸಂದರ್ಭದಲ್ಲಿ ನೀವು ಆ ಮನೆಯಲ್ಲಿ ಇರಬಹುದು, ಮುಂದೊಂದು ದಿನ ಆ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ನೀವು ತೆರಳಬಹುದು. ಹಾಗಾಗಿ ಶಾಶ್ವತವಾದಂತಹ ಒಂದು ಸಮಸ್ಯೆ ನಿಮಗೆ ಕಾಡಲ್ಲ, ಆ ಮನೆಯಲ್ಲಿ ಇರುವವರೆಗೂ ಇದು ನಿಮ್ಮನ್ನು ಕಾಡಬಹುದು, ಸಮಸ್ಯೆಗಳು ಬರಬಹುದು. ಆದರೆ ಅದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಆ ಮನೆಯನ್ನು ನೀವು ಬದಲಾವಣೆ ಮಾಡುವಂಥದ್ದು. ಇನ್ನು ಕಾಯಮಾಗಿ ಸ್ವಂತ ಮನೆಯಲ್ಲೇ ಇರಬೇಕಾದಂಥವರು ಆ ಮನೆಯನ್ನು ಬದಲಾವಣೆ ಮಾಡುವಂಥದ್ದು ಕಷ್ಟ. ಹಾಗಾಗಿ ಅಂಥವರು ಸರಳ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಬಾಗಿಲುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಂಥದ್ದು ಅಥವಾ ಇನ್ನೊಂದು ಬಾಗಿಲನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದಕ್ಕಾಗಿಯೇ ವಾಸ್ತು ಶಾಂತಿ ಹೋಮವನ್ನು ಮಾಡಿಸುವಂಥದ್ದು ಮನೆಯಲ್ಲಿ. ಹಾಗೆ ಈ ಮನೆಯ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಕೆಲವೊಂದು ಸಾಮಗ್ರಿಗಳನ್ನು ತಂದು ಮನೆಯಲ್ಲಿ ಕೆಲವು ನಿರ್ದಿಷ್ಟವಾದಂತಹ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು, ಇವೆಲ್ಲ ಪರಿಹಾರ ಕ್ರಮಗಳಿದೆ. ಅದನ್ನು ಕೂಡ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಯಾವ ವಾಸ್ತು ದೋಷಕ್ಕೆ ಯಾವ ರೀತಿಯ ಪರಿಹಾರಗಳಿದೆ, ಅದರಲ್ಲೂ ಸುಲಭವಾಗಿರಬೇಕು ಪರಿಹಾರ, ಸರಳವಾಗಿರಬೇಕು, ನಮ್ಮ ಒಂದು ಕೈಗೆಟುಕುವಂಥ ಬೆಲೆಯಲ್ಲಿರಬೇಕು. ಇದೆಲ್ಲವನ್ನು ಗಮನಿಸಿಕೊಂಡು ಈ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡೋಣ.
ಹಾಗಾಗಿ ನಾವು ವಾಸ ಮಾಡುವಂತಹ ಸ್ಥಳ ಮನೆ ವಿಶೇಷವಾಗಿರುವಂಥದ್ದು. ಮನೆ ಅಂತ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿಯನ್ನು ತರುವಂತಹ ತಾಣ. ಎಲ್ಲಿ ನೆಮ್ಮದಿ ಇದೆ, ಎಲ್ಲಿ ಶಾಂತಿ ಇದೆ, ಆ ಮನೆಯಲ್ಲಿ ಸಮೃದ್ಧಿಯನ್ನು ಕಾಣ್ತೇವೆ. ಆ ಮನೆಯಲ್ಲಿ ಇರುವಂತಹ ಕುಟುಂಬಸ್ಥರ ಮಧ್ಯೆ ಒಂದು ಹೊಂದಾಣಿಕೆ ಇರುತ್ತೆ, ಸಹಬಾಳ್ವೆ ಇರುತ್ತೆ. ಇದು ಯಾವುದೇ ಒಂದು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೂ ಕೂಡ ಎಲ್ಲರ ಸಹಕಾರ, ಒಗ್ಗಟ್ಟು ಕೂಡಿ ಬರುತ್ತೆ. ಆಗ ಆ ಮನೆ, ಆ ಕುಟುಂಬ ಅಭಿವೃದ್ಧಿಯತ್ತ ಸಾಗತ್ತೆ ಅನ್ನುವಂಥ ಒಂದು ವಿಚಾರ. ಇದನ್ನು ನಮ್ಮ ಹಿರಿಯರು ಅರ್ಥೈಸ್ಕೊಂಡಿದ್ರು, ಅದನ್ನು ಅನುಸರಣೆ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಗರೀಕರಣದಿಂದ ಹಾಗೆ ಈ ಉದ್ಯೋಗದ ಒತ್ತಡದಿಂದ ಇವುಗಳ ಕಡೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಮ್ಮ ಬಂಧುಗಳು ಕೂಡ ಹಲವಾರು ರೀತಿಯ ಪ್ರಶ್ನೆಗಳಲ್ಲಿ ಇಂಥದ್ದನ್ನು ಕೂಡ ಕೇಳಿರೋದ್ರಿಂದ ಅವರಿಗಾಗಿ ಈ ಮಾಹಿತಿಯನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಇಲ್ಲಿ. ಹಾಗಾಗಿ ವಾಸ್ತು ಪುರುಷನನ್ನು ಆರಾಧನೆ ಮಾಡಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ದಿನ, ಅದರಲ್ಲೂ ತೃಪ್ತಿದಾಯಕವಾದಂತಹ ದಿನ. ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆಯುವಂಥದ್ದು, ನಿಮ್ಮ ಪ್ರಯತ್ನಗಳು ಒಳ್ಳೆಯ ಫಲವನ್ನು ಕೊಡುವಂತಹ ಸಂದರ್ಭಗಳು ಕೂಡ ಇದೆ. ಹಾಗೆ ಹೊಸ ವಸ್ತುವೊಂದನ್ನು ನೀವು ಈ ದಿನ ಹೊಂದಿಕೊಳ್ಳುವಂಥದ್ದು ಅಥವಾ ಖರೀದಿ ಮಾಡುವಂಥದ್ದು ಇದೆ. ಅದರ ಸಂಪೂರ್ಣವಾದ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಹಳೆಯ ಸ್ನೇಹಿತರೊಂದಿಗೆ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು. ಹಾಗಾಗಿ ಅವರ ಜೊತೆ ಇದ್ದಷ್ಟು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುವಂತಹ ಕೆಲವು ಯೋಜನೆಗಳನ್ನು ಸಿದ್ಧಪಡಿಸುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಹಳೆಯ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಹರಟೆ, ವಿನೋದ, ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಚರ್ಚೆಗಳಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಕೈಗೊಂಡಂಥ ವ್ಯವಹಾರಗಳಲ್ಲಿ ನಿಮ್ಮ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ. ಅದಕ್ಕಾಗಿಯೇ ಯಶಸ್ವಿ ಕಾರ್ಯಾಚರಣೆ ಆಗುವಂಥದ್ದು. ಹಾಗೆ ಅಮೂಲ್ಯ ವಿಚಾರಗಳ ಬಗ್ಗೆ ಈ ದಿನ ಕುಟುಂಬದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಮನೆಯ ವಾತಾವರಣ ನಿಮಗೆ ಈ ದಿನ ಸಂತೋಷದಿಂದ ಕೂಡಿರುತ್ತೆ. ನಿಮ್ಮ ಇಷ್ಟದ ಕೆಲಸಗಳನ್ನು ಮಾಡ್ಕೊಳ್ತೀರಿ, ಅದಕ್ಕೆ ಕುಟುಂಬಸ್ಥರ ಬೆಂಬಲ ಇದೆ. ಆದರೆ ನಿಮ್ಮ ಸಂಬಂಧಿಕರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಒಂದು ಅಪಪ್ರಚಾರ ಇರ್ಬೋದು, ಅಥವಾ ನಿಮ್ಮ ಒಂದು ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನ ಇರ್ಬೋದು. ಇದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ಬೋದು. ಹಾಗೆ ನಿಮ್ಮ ತೀರಾ ಹತ್ತಿರದಲ್ಲಿರುವಂಥ ಮಿತ್ರರ ಬಗ್ಗೆ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಮಾಡಕ್ಕೆ ಹೋಗಬೇಡಿ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರದಲ್ಲಾಗಲಿ ಅಥವಾ ಯಾವುದೇ ರೀತಿಯಲ್ಲಿ ಭೂಮಿ ಮಾರಾಟದ ವಿಚಾರದಲ್ಲಾಗಲಿ ನಿಮಗೆ ಅತ್ಯಂತ ಉತ್ತಮವಾದಂಥ ಲಾಭಗಳು ಇದೆ. ಒಟ್ಟಾರೆ ನಿಮ್ಮ ವೃತ್ತಿಪರವಾದಂತಹ ವ್ಯವಹಾರಗಳು ಅನುಕೂಲಕರವಾಗಿರುತ್ತೆ. ಲಾಭದ ದಿನ ಇದು ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಮಿಶ್ರ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನ. ಕೆಲಸ ಕಾರ್ಯಗಳಲ್ಲಿ ಈ ದಿನ ಆಸಕ್ತಿ ಇದೆ, ಆದರೆ ಒತ್ತಡಗಳು ಜಾಸ್ತಿ. ಯಾವುದೋ ಕಾಣದ ಕೈ ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಬೇಸರದಲ್ಲೇ ಕೆಲಸಗಳು ಆರಂಭ ಆಗುವಂಥದ್ದು. ಹಾಗೆ ಈ ದಿನ ಕೆಲವೊಂದು ಅನುಮಾನಗಳು ಕೂಡ ನಿಮ್ಮ ಮನಸ್ಸಿನ ಸುತ್ತ ಇರುವಂಥದ್ದು. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂಥ ವಿಚಾರದಲ್ಲಿ ಈ ದಿನ ತುಂಬ ಜಿಜ್ಞಾಸೆ ಇರುವಂಥ ದಿನ. ಹಾಗೆ ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ, ನಿಮ್ಮ ಪ್ರೀತಿ ಪಾತ್ರರಾಗಲಿ ಈ ದಿನ ನಿಮ್ಮ ಒಂದು ಕನಸಿಗೆ ಸಾಕಾರಗೊಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅವರ ಒಂದು ಸಹಾಯ ಚೆನ್ನಾಗಿದೆ. ಆದರೆ ನೀವು ಎಲ್ಲರ ಬಗ್ಗೆ ಈ ದಿನ ಅನುಮಾನದಿಂದ ನೋಡುವಂಥದ್ದು ಇದೆ. ಏಕೆಂದರೆ ನಿಮ್ಮ ಅನುಭವ ಹಾಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ನಿಮಗೆ ಆಗಿರುವಂಥ ತೊಂದರೆ, ನೋವು ಈ ದಿನ ಮರುಕಳಿಸದಂತೆ ಎಚ್ಚರಿಕೆ ವಹಿಸ್ತೀರಿ. ಹಾಗಾಗಿ ಒತ್ತಡಗಳು ಬರಬಹುದು, ದಾಕ್ಷಿಣ್ಯಗಳು ಬರಬಹುದು. ಅದನ್ನು ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಸಂದರ್ಭ ನಿಮಗೆ ಒದಗಿ ಬಂದಿದೆ. ಹಾಗೆ ಮನೆಯಲ್ಲಿ ಇರುವಂಥವರ ಸೇವೆ, ಶುಶ್ರೂಷೆ, ಅವರ ಪಾಲನೆ ಅಥವಾ ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ವಿಶೇಷವಾದಂಥ ಒಂದು ಆಸಕ್ತಿ ಇದೆ. ಹಾಗಾಗಿ ಕೆಲಸ ಮಾಡುವಂಥದ್ದು ನಿಮ್ಮ ತೃಪ್ತಿಗಾಗಿ. ಕೆಲವೊಂದು ಕೆಲಸಗಳನ್ನು ಬೇರೆಯವರು ನಿಮ್ಮ ಒಂದು ಶ್ರಮವನ್ನು ಅಥವಾ ನಿಮ್ಮ ಒಂದು ಪ್ರತಿಭೆಯನ್ನು ಗುರುತಿಸಲಿ ಅಂತ ಹೇಳಿ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಮಿಶ್ರ ಫಲವನ್ನು ತರುವಂಥದ್ದು.
ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ದುಃಖ. ಹಾಗೆ ಈ ಬೇಸರದ ಸನ್ನಿವೇಶದಲ್ಲಿ ಕೆಲವು ಸ್ನೇಹಿತರ ಸಾಂತ್ವನದ ಮಾತುಗಳು ನಿಮಗೆ ತುಂಬ ಹಿತ ಅನಿಸುತ್ತೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಇರುವಂಥ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ನಿಮ್ಮಿಂದ ಯಾವುದೇ ರೀತಿಯ ಪ್ರಯತ್ನ ಆಗದಿರಾ ಆ ಸಮಸ್ಯೆ ಬಗೆಹರಿಯಲ್ಲ. ಹಾಗಾಗಿ ಇದ್ದದ್ದು ಇದ್ದಲ್ಲಿಯೇ ಇರುವಂಥದ್ದು, ಅದಕ್ಕಾಗಿ ಅದು ಸ್ವಲ್ಪ ಚಾಲನೆ ಮೂಡುವಂತಹ ಒಂದು ಪ್ರಯತ್ನವನ್ನು ನೀವೇ ಮಾಡಬೇಕಾಗತ್ತೆ. ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಎ ಫಸ್ಟ್ ಮೂವ್ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ಸ್ವಲ್ಪ ಪ್ರಯಾಣ, ಸ್ವಲ್ಪ ವ್ಯರ್ಥ ಖರ್ಚುಗಳು ಆಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಯಾವುದೇ ವಿಚಾರದಲ್ಲೂ ಕೂಡ ಆತುರದ ನಿರ್ಣಯವನ್ನು ಕೈಗೊಳ್ಳಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥ ದಿನ. ಇನ್ನು ಈ ದಿನದಲ್ಲಿ ಹೊಸ ಒಂದು ಅನ್ವೇಷಣೆಗೆ ಹೋಗುವಂಥದ್ದು, ಅಡ್ವೆಂಚರಸ್ ಆಗಿ ಇರುವಂಥದ್ದು. ಹಾಗಾಗಿ ಹೊಸ ಜ್ಞಾನ, ಹೊಸ ಸಂಪಾದನೆ ಈ ದಿನ ನಿಮ್ಮ ಗಮನಕ್ಕೆ ಬರುವಂಥದ್ದಿದೆ. ಹಾಗಾಗಿ ಇಲ್ಲಿಯವರೆಗೆ ಇಲ್ಲದಂತಹ ಒಂದು ವಿಶೇಷ ಸುವರ್ಣಾವಕಾಶ ನಿಮಗೆ ಈ ದಿನ ಒದಗಿ ಬರುತ್ತೆ. ಅದನ್ನು ಸಂದರ್ಭೋಚಿತವಾಗಿ ಬಳಸ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಹಾಗೆ ಈ ದಿನ ಮಕ್ಕಳ ವಿಚಾರದಲ್ಲೂ ಕೂಡ ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಬಹಳ ದಿನಗಳಿಂದ ಈ ನಿರ್ಧಾರವೇ ನಿಮಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಮುಂದೆ ಬಂದಿರುವಂಥದ್ದು. ಹಾಗಾಗಿ ಅಂಥ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಒಂದು ಸಹಕಾರವನ್ನು ಪಡ್ಕೊಳ್ತೀರಿ. ಅವರ ಸಲಹೆ ಈ ದಿನ ಬಹಳ ಅಮೂಲ್ಯವಾಗಿರುವಂಥದ್ದು. ಹಾಗೆ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ನಿರೀಕ್ಷಿತ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೀವು ಅಂದುಕೊಂಡಂತೆ ಆಗಿಬಿಡುತ್ತೆ. ಹಾಗಾಗಿ ಸದಾ ಸರ್ವದಾ ಒಳ್ಳೆಯದನ್ನೇ ಬಯಸಿ, ಒಳ್ಳೆಯದನ್ನೇ ಮಾತಾಡಿ. ಹಾಗೆ ನಿಮ್ಮ ಒಂದು ಪ್ರಗತಿಗೆ ಬೇಕಾದಂಥ ಯೋಜನೆಗಳನ್ನು ತುಂಬ ಪಾಸಿಟಿವ್ ಆಗಿ ಹಾಕ್ಕೊಳ್ತಾ ಇರಿ. ನಂಬಿಕೆಯಿಂದ ಮಾಡಿ. ನಿಮಗೆ ಒಳ್ಳೆಯ ಫಲಿತಾಂಶ ಮುಂದೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ಲಕ್ಷ್ಮೀ ಕಟಾಕ್ಷ ಇರುವಂಥದ್ದು. ಅಂದರೆ ಲಕ್ಷ್ಮಿಯ ಅನುಗ್ರಹ ಬಹಳ ಚೆನ್ನಾಗಿದೆ, ಲಾಭ ಚೆನ್ನಾಗಿದೆ, ಬರಬೇಕಾಗಿರುವಂಥ ಹಣ ಬರುತ್ತೆ. ಯಾವುದಕ್ಕೆ ಬಂಡವಾಳ ಹಾಕಬೇಕು, ಯಾವ ವ್ಯಾಪಾರವನ್ನು ಆರಂಭ ಮಾಡಿದ್ರೆ ಅನುಕೂಲ ಅನ್ನುವಂಥದ್ರ ಬಗ್ಗೆ ಒಂದು ದಿಟ್ಟವಾದ, ಧೈರ್ಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ದಿನ ಇದು. ಹಾಗಾಗಿ ಈ ದಿನ ನಿರ್ಧಾರಕ್ಕೆ ಯಾವುದೇ ರೀತಿಯ ಅಳುಕು ಅಂಜಿಕೆ ಅನ್ನುವಂಥದ್ದು ಇಲ್ಲ. ಅದರಲ್ಲೂ ಈ ಕುಜನ ವಾರ ಸಾಹಸ ಕೃತ್ಯಗಳನ್ನು ಮಾಡುವಂಥದ್ದು, ಅಡ್ವೆಂಚರಸ್ ಆಗಿರುವಂಥದ್ದು. ಹಾಗೆ ಕೆಲವೊಂದು ರೀತಿಯಲ್ಲಿ ಪರೀಕ್ಷೆಗಳನ್ನು ಕೂಡ ಮಾಡುವಂಥದ್ದು ಇದೆ. ತುಂಬ ಎಕ್ಸ್ಪೆರಿಮೆಂಟಲ್ ಆಗಿರ್ತೀರಿ ಈ ದಿನ. ಇದು ನಿಮ್ಮ ಮನಸ್ಸನ್ನು ಸದಾ ಚಟುವಟಿಕೆಯಲ್ಲಿ ಇರುತ್ತೆ. ಹಾಗಾಗಿನೇ ನೀವು ತುಂಬ ಆಕರ್ಷಕವಾಗಿ ಕಾಣ್ತೀರಿ, ತುಂಬ ಎನರ್ಜೆಟಿಕ್ ಆಗಿ ಇರ್ತೀರಿ ಈ ದಿನದಲ್ಲಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ನಿಮ್ಮ ರಾಶಿಯ ಅಧಿಪತಿ. ಹಾಗಾಗಿನೇ ಉದ್ಯೋಗ ಸ್ಥಾನದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಬೆಂಬಲ ಇದೆ. ನಿಮ್ಮ ಅಧಿಕಾರ ಈ ದಿನ ಚಲಾವಣೆ ಆಗುವಂಥದ್ದು. ಹಾಗೆ ಈ ದಿನ ಅತ್ಯುತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ತೀರಿ. ಅಧಿಕಾರಿ ಏನಾದರೂ ಆಗಿದ್ದರೆ ಅಥವಾ ಅಧಿಕಾರವನ್ನು ಚಲಾಯಿಸುವಂಥ ಒಂದು ಪೊಸಿಷನ್ನಲ್ಲಿದ್ದರೆ ಈ ದಿನ ಬಹಳ ಕಟ್ಟುನಿಟ್ಟಿನ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಇದೆ. ದಯಾ ದಾಕ್ಷಿಣ್ಯ ಇಲ್ಲ. ತಪ್ಪು ಮಾಡಿದವರು ಶಿಕ್ಷೆಗೆ ಒಳಪಡಬೇಕು ಅನ್ನುವಂಥ ಅಭಿಪ್ರಾಯ ನಿಮ್ಮದಾಗಿರುತ್ತೆ. ಹಾಗೆ ಒಂದು ಕಡೆ ಈ ಕಠಿಣವಾದಂಥ ನಿರ್ಧಾರ, ಮತ್ತೊಂದು ಕಡೆ ಬಹಳ ಮೃದುವಾದಂಥ ಮನಸ್ಸು ಇರುತ್ತೆ. ಕಷ್ಟಪಟ್ಟಂಥವರು, ನೊಂದವರು, ಹಾಗೆ ನಿಮ್ಮಲ್ಲಿ ಇರುವಂತಹ ಕುಟುಂಬದ ಹಿರಿಯರು, ಇವರ ಬಗ್ಗೆ ಒಂದು ಕಾಳಜಿ ಇರುವಂಥದ್ದು, ಒಂದು ಸಾಫ್ಟ್ ಕಾರ್ನರ್ ಇರುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಎರಡೂ ರೀತಿಯ ಸ್ವಭಾವಗಳು ಏಕಕಾಲಕ್ಕೆ ನಿಮ್ಮಲ್ಲಿ ಹೊರಹೊಮ್ಮುವಂಥದ್ದು ಕೂಡ ಇದೆ. ಆದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನೀವು ವರ್ತಿಸಬೇಕು ಅನ್ನುವಂಥದ್ದನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಹಾಗಾಗಿ ಚಿಕ್ಕವರ ಜೊತೆ ಚಿಕ್ಕವರಾಗಿ, ದೊಡ್ಡವರ ಜೊತೆ ದೊಡ್ಡವರಾಗೇ ಇರುವಂಥ ಒಂದು ಮನಸ್ಥಿತಿ ಈ ದಿನ ಇದೆ. ಬಹಳ ಪ್ರಬುದ್ಧವಾಗಿರ್ತೀರಿ. ಹಾಗೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭ ಕೂಡ ಇದೆ.
ಹಾಗಾಗಿನೇ ಜನ ನಿಮ್ಮ ಮಾತನ್ನು ಗೌರವಿಸ್ತಾರೆ, ನಿಮ್ಮ ಒಂದು ನಿರ್ಧಾರವನ್ನು ಬೆಂಬಲಿಸ್ತಾರೆ ಈ ದಿನದಲ್ಲಿ. ಹಾಗೆ ಕೆಲವೊಂದು ಪ್ರಮುಖ ವ್ಯವಹಾರಗಳು ಸಕಾಲದಲ್ಲಿ ಪೂರ್ಣಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೊಸ ವಾಹನದ ಯೋಗ ಇದೆ, ಹೊಸ ವಸ್ತ್ರಗಳ ಯೋಗ ಇದೆ. ಈ ದಿನ ಏನಾದರೂ ಒಂದು ಹೊಸದನ್ನು ಈ ದಿನ ಮನೆಗೆ ತಂದೇ ತರ್ತೀರಿ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭಕ್ಕಿಂತ ಉತ್ತಮ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಶ್ರಮ ಅಷ್ಟರ ಮಟ್ಟಿಗಿದೆ, ಶ್ರಮಕ್ಕೆ ಮೀರಿದಂಥ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಅನುಕೂಲತೆಗಳು ಇರುವಂಥದ್ದು. ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ಹಣ ಅಂತಸ್ತಿನ ವಿಚಾರದಲ್ಲಾಗಲಿ, ಒಂದು ಕಂಫರ್ಟ್ ಝೋನಲ್ಲಾಗಲಿ ಈ ದಿನ ಬಹಳ ಉತ್ತಮ ರೀತಿಯಲ್ಲಿ ಇರ್ತೀರಿ. ಸಂತೋಷ ಇದೆ, ಸೌಭಾಗ್ಯ ಇದೆ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ, ಕೆಲಸ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ಆರಂಭ ಮಾಡ್ತೀರಿ. ಆದರೆ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಸಮಾಧಾನಕರವಾಗಿರಲ್ಲ. ಏನೋ ತೃಪ್ತಿ ಇಲ್ಲ, ಎಲ್ಲದರಲ್ಲೂ ಕೂಡ ಒಂದು ಅತೃಪ್ತಿಯ ಭಾವ ಕಾಣಿಸುವಂಥದ್ದು. ಹಾಗೆ ಈ ದಿನ ಕೆಲವರ ಕೆಲಸಗಳ ಬಗ್ಗೆ ತೀವ್ರ ಅಸಮಾಧಾನ ಇರುವಂಥದ್ದು. ಹಾಗಾಗಿ ಅಂಥ ವಿಚಾರಗಳನ್ನು ನಿಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಆ ವ್ಯಕ್ತಿಯನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಮಾತು ಈ ದಿನ ಕಠಿಣವಾಗಿರುತ್ತೆ. ಹಾಗಾಗಿ ತಪ್ಪನ್ನು ತಿದ್ದುವಂತಹ ಪ್ರಯತ್ನದಲ್ಲಿ ಈ ದಿನ ನಿಮಗೆ ಅಷ್ಟೊಂದು ಲಾಭ ಇಲ್ಲ, ಅಷ್ಟು ಉಪಯೋಗ ಇಲ್ಲ, ಅದು ಕೂಡ ಹಿನ್ನಡೆಯನ್ನು ಅನುಭವಿಸುತ್ತೆ. ಹಾಗಾಗಿ ಬೇರೆಯವರಿಗೆ ಉಪದೇಶ ಮಾಡುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮ ವಿಚಾರವಾಗಿ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸುವಂಥದ್ದು ಇದೆ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಒಂದು ಸ್ಥಾನ ಇರುತ್ತೆ. ಹಾಗೆ ವೃಥಾ ಖರ್ಚುಗಳು ಆಗುವಂಥದ್ದು ಕೂಡ, ಎಷ್ಟೇ ಕಷ್ಟಪಟ್ಟು ನೀವು ನಿಯಂತ್ರಣ ಮಾಡಬೇಕು ಅಂದರೂ ಆಗುವಂಥ ಖರ್ಚು ಆಗೇ ಆಗಿಬಿಡುತ್ತೆ. ಇನ್ನು ನಿಮ್ಮ ಸ್ನೇಹಿತರ ಒತ್ತಡ, ಅವರ ಒಂದು ದಾಕ್ಷಿಣ್ಯ, ಇದಕ್ಕಾಗಿ ಇಷ್ಟ ಇಲ್ಲದ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಎಚ್ಚರಿಕೆಯ ಒಂದು ವಿಚಾರ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗಬೇಡಿ. ನಿಮಗೆ ಒತ್ತಡ ಇದೆ, ಎಲ್ಲೋ ಒಂದು ಕಡೆ ಮನಸ್ಸಿಗೆ ಕಸಿವಿಸಿ ಆಯಿತು ಅಂತ ಹೇಳಿದ್ರೆ ಈ ದಿನ ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ದರ್ಶನ ಮಾಡಿ, ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ. ಒಟ್ಟಾರೆ ಈ ದಿನ ದಾನ ಧರ್ಮಾದಿ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿ ತೋರಿಸಿ. ಅದರಲ್ಲೂ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ಸ್ವಲ್ಪ ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ. ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ಕತ್ತೆ. ಹಾಗೆ ಈ ಒತ್ತಡದ ಜೀವನದ ಒಂದು ನಿರ್ವಹಣೆಯಲ್ಲೂ ಕೂಡ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗುತ್ತೆ. ಹಾಗಾಗಿ 2 ವಿಚಾರಗಳನ್ನು ಈ ದಿನ ಗಮನದಲ್ಲಿಟ್ಕೊಳ್ಬೇಕು. ಯಾವುದೇ ಸಮಸ್ಯೆಯನ್ನಾಗಲಿ, ಯಾವುದೇ ಶತ್ರುವನ್ನಾಗಲಿ ಧೈರ್ಯದಿಂದ ಎದುರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಪಲಾಯನ ಮಾಡಬೇಕು. ಆದರೆ ನಿಮ್ಮದು ಸಿಂಹ ಸ್ವಭಾವ ಇರುವಂಥದ್ದು. ಹಾಗಾಗಿನೇ ಧೈರ್ಯದಿಂದ ಎದುರಿಸಬೇಕು. ಅದಕ್ಕಾಗಿ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ಅದನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯ ಶಕ್ತಿ, ಸಾಮರ್ಥ್ಯ, ಧೈರ್ಯ, ಸ್ಥೈರ್ಯಗಳು ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮಿಶ್ರ ಫಲಗಳನ್ನು ಅನುಭವಿಸಬೇಕಾಗಿರುವಂಥ ಸಂದರ್ಭ ಇದೆ. ಕೈಗೊಂಡ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗಲ್ಲ. ಇದರಿಂದ ನಿಮಗೆ ಬೇಸರ, ಸಮಯ ವ್ಯರ್ಥ ಆಯಿತು, ಹಾಗೆ ನಿಮ್ಮ ಶ್ರಮ ವ್ಯರ್ಥ ಆಯಿತು, ಹಣ ವ್ಯರ್ಥ ಆಯಿತು, ಹಾಗೆ ಫಲಿತಾಂಶಗಳಿಲ್ಲದೆ ಪರಿತಪಿಸುವಂಥ ಸಂದರ್ಭ. ಅಕ್ಕಪಕ್ಕದವರು, ನಿಮ್ಮನ್ನು ಗಮನಿಸ್ತಾ ಇರುವಂಥವರು ಆಡಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತಾಯ್ತಲ್ಲ ಅನ್ನುವಂಥ ಒಂದು ಸೋಲು, ಅವಮಾನ ಈ ದಿನ ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ. ಹಾಗೆ ಯಾವುದರಲ್ಲೂ ಕೂಡ ಈ ದಿನ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಹಾಗಾಗಿ ಎಲ್ಲಿ ಸೋಲ್ತೇನೆ, ಎಲ್ಲಿ ಭಯ ಆಗ್ತಾ ಇದೆ, ಎಲ್ಲಿ ಅವಮಾನ ಆಗುತ್ತೆ ಅನ್ನೋಂಥದ್ರಲ್ಲೇ ಈ ದಿನದ ಕೆಲಸಗಳನ್ನು ಅಳುಕು ಮನಸ್ಸಿನಿಂದ ಆರಂಭ ಮಾಡ್ತೀರಿ. ಮನಸ್ಸು 50-50 ಇರುತ್ತೆ. ಇದರಿಂದಲೇ ಫಲಿತಾಂಶಗಳು ನಿಮಗೆ ದಕ್ಕಲ್ಲ. ಇನ್ನು ವಿಶೇಷ ಪ್ರಕರಣಗಳಲ್ಲಿ ನಿಮಗೆ ಈ ದಿನ ಸ್ವಲ್ಪ ಗೌರವಕ್ಕೂ ಕೂಡ ಚ್ಯುತಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಏಕಾಏಕಿ ತೆಗೆದುಕೊಂಡಂಥ ನಿರ್ಧಾರಗಳು, ಅದರಲ್ಲೂ ನಿಮ್ಮ ಸ್ವಂತಕ್ಕೆ, ನಿಮ್ಮ ಒಂದು ಸ್ವಾರ್ಥಕ್ಕೆ ಆಗಿರುವಂತಹ ಕೆಲಸ ಕಾರ್ಯಗಳೇನಿದೆ, ಇದರಿಂದ ಸ್ವಲ್ಪ ನೋವು ಉಂಟಾಗುವಂಥದ್ದು.
ಹಾಗೆ ನಿಮ್ಮ ನೆಮ್ಮದಿಗೆ ಭಂಗ ತರುವಂಥ ಕೆಲವು ಹಿತಶತ್ರುಗಳು ನಿಮ್ಮ ಸುತ್ತಮುತ್ತ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಸ್ತ್ರೀ ವರ್ಗದವರನ್ನು ಈ ದಿನ ಎಚ್ಚರಿಕೆಯಿಂದ ಗಮನಿಸಬೇಕು. ಇನ್ನು ದೂರದ ಪ್ರಯಾಣ ನಿಮಗೆ ಆಗಿ ಬರಲ್ಲ, ತುಂಬ ನಷ್ಟ ಆಗುತ್ತೆ. ವಾಹನ ದುರಸ್ತಿಗೆ ಬರುವಂಥದ್ದು, ವಾಹನಕ್ಕಾಗಿಯೇ ಹೆಚ್ಚು ಖರ್ಚು ಮಾಡಬೇಕು, ಪ್ರಯಾಣಕ್ಕಾಗಿಯೇ ವೃಥಾ ಖರ್ಚಾಗುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯಾಣ ಯಾವುದೇ ರೀತಿಯ ಶುಭ ಲಾಭವನ್ನು ತರಲ್ಲ. ಆದಷ್ಟು ಈ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಆಹಾರ ವಿಹಾರಾದಿಗಳು ಬಹಳ ಅಚ್ಚುಕಟ್ಟಾಗಿರಬೇಕು, ಸಂದರ್ಭೋಚಿತವಾಗಿರಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಜೀವನದಲ್ಲಿ ನೀವು ಎಷ್ಟು ಶಿಸ್ತನ್ನು ಪರಿಪಾಲನೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ, ಏನೋ ಒಂದು ನೆಮ್ಮದಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಸಾಧನೆ ಆಗುವಂಥದ್ದು. ಹಾಗೆ ನಿಮ್ಮ ಬಯಕೆಗಳನ್ನು ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೂ ಕೂಡ ಅವಕಾಶಗಳು ತುಂಬ ಇದೆ. ಜೀವನ ಅಂದರೆ ತುಂಬ ಕಲರ್ಫುಲ್ ಆಗಿರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ನಿಮ್ಮ ವೈಯಕ್ತಿಕ ಬದುಕಿಗೆ ಬೇಕಾಗಿರುವಂತಹ ಕೆಲವು ವಿಶೇಷ ಸಾಮಗ್ರಿಗಳನ್ನು ಕೊಂಡುಕೊಳ್ಳುವಂಥದ್ದು ಇದೆ. ಒಡವೆ, ವಸ್ತ್ರ ಇರ್ಬೋದು, ವಾಹನ ಇರ್ಬೋದು, ಮನೆಗೆ ಅಲಂಕಾರಿಕ ವಸ್ತುಗಳ ಖರೀದಿ ಇರ್ಬೋದು, ಇತ್ಯಾದಿಗಳಲ್ಲಿ ಈ ದಿನ ತುಂಬ ಆಸಕ್ತಿ ಇರುವಂಥದ್ದು. ಹಾಗೆ 4 ಜನ ನಿಮ್ಮನ್ನು ನೋಡಿ ಮೆಚ್ಚಬೇಕು, ನಿಮ್ಮ ಮಾತು ಆಕರ್ಷಣೀಯವಾಗಿರಬೇಕು. ನಿಮ್ಮ ಒಂದು ನಡತೆ ಆಗಲಿ ಅಥವಾ ನಿಮ್ಮ ಒಂದು ತೀರ್ಮಾನ ಆಗಲಿ 4 ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಇರುವಂಥದ್ದು. ಹಾಗಾಗಿನೇ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅನ್ನುವಂಥದ್ದು ತುಂಬ ಇರುತ್ತೆ ಈ ದಿನದಲ್ಲಿ. ಕೆಲವರ ಸಮಸ್ಯೆಗಳಿಗೆ, ಕೆಲವರ ಕಷ್ಟಗಳಿಗೆ ನೀವಾಗಿ ವೈಯಕ್ತಿಕವಾಗಿ ವಾಲಂಟಿಯರಾಗಿ ಹೋಗಿ ಆ ಸಮಸ್ಯೆಯನ್ನು ಇತ್ಯರ್ಥಪಡಿಸಲಿಕ್ಕೆ ಪ್ರಯತ್ನ ಪಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ವೈಯಕ್ತಿಕ ಕೆಲಸಗಳಿಗಿಂತ ಬೇರೆಯವರ ಕೆಲಸಗಳು ಆದ್ಯತೆಯ ವಿಚಾರವಾಗಿರುತ್ತೆ. ಅದರಲ್ಲಿ ನಿಮಗೆ ತೃಪ್ತಿ. ಹಾಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳು ಸಾಕಷ್ಟು ಅವಕಾಶಪೂರಿತವಾಗಿರುತ್ತೆ. ಅಂದರೆ ಆಪರ್ಚುನಿಟೀಸ್ ಅನ್ನುವಂಥದ್ದು ತುಂಬ ಇದೆ, ಲಾಭ ಇದೆ. ಅದರ ಜೊತೆಗೆ ಈ ದಿನ ಉದ್ಯೋಗದ ಅವಕಾಶಗಳಾಗಲಿ, ವ್ಯಾಪಾರಿಯ ಅವಕಾಶಗಳಾಗಲಿ ಹೆಚ್ಚು ಬರುವಂಥ ಸಾಧ್ಯತೆಗಳಿದೆ. ಇದು ಬಾವಿಯಲ್ಲಿ ನೀರಿದ್ದಂತೆ, ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ನೀರನ್ನು ಮೇಲಕ್ಕೆ ಸೇದಿಕೊಂಡರೆ ಅದೇ ಲಾಭ. ಹಾಗಾಗಿ ಇರುವ ಸನ್ನಿವೇಶವನ್ನು ಸಂಪೂರ್ಣವಾಗಿ ಈ ದಿನ ನಿಮ್ಮದಾಗಿಸ್ಕೊಳ್ಳಿ, ಎನ್ಕ್ಯಾಶ್ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಕುಟುಂಬ ಸದಸ್ಯರಿಂದ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸಂತೋಷ ಇದೆ, ನೆಮ್ಮದಿ ಇದೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ, ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನೆಮ್ಮದಿಯ ದಿನ, ಮಳೆ ಬಿಟ್ಟು ನಿಂತಂತಾಗಿರುವಂಥ ದಿನ. ಏಕೆಂದರೆ ಹಲವಾರು ಸಮಸ್ಯೆಗಳು, ಹಲವಾರು ತೊಂದರೆಗಳನ್ನು ನಿವಾರಣೆ ಮಾಡಿಕೊಂಡು ನಿಟ್ಟುಸಿರು ಬಿಡುವಂಥ ದಿನ ಇದು. ಹಾಗೆ ಕೆಲವೊಂದು ಸಮಸ್ಯೆಗಳಿಗೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಂಡಿರುವಂಥ ಒಂದು ಸಾಧನೆ ನಿಮ್ಮಲ್ಲಿದೆ ಈ ದಿನ. ಹಾಗಾಗಿನೇ ನಿಮ್ಮ ಸಾಧನೆಯ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ ಒಂದು ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇದೆ. ಹಾಗೆ ಕೆಲವರ ಸಲಹೆಗಳನ್ನು ಬಹಳ ಚೆನ್ನಾಗಿ ಈ ದಿನ ಸ್ವೀಕರಿಸ್ತೀರಿ. ಯಾಕೆಂದರೆ ಅವರ ಮಾತಲ್ಲಿ ನಿಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಅದಕ್ಕಾಗಿಯೇ ಸಮಸ್ಯೆ ಬಗೆಹರಿಯಲಿ ಅನ್ನುವಂಥ ಒಂದು ಪಾಸಿಟಿವ್ ಆಟಿಟ್ಯೂಡಿಂದ ಈ ದಿನ ಅದಕ್ಕೆ ಪೂರಕವಾದಂಥ ಒಂದು ಚಟುವಟಿಕೆಯನ್ನು ಹಮ್ಮಿಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ತುಂಬ ಲವಲವಿಕೆಯಿಂದ ಇರ್ತೀರಿ, ತುಂಬ ಆ್ಯಕ್ಟಿವ್ ಆಗಿರ್ತೀರಿ ಈ ದಿನ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವ್ಯವಹಾರಗಳು ನಿಮ್ಮ ಒಂದು ಯೋಜನೆಗೆ ಸೀಮಿತವಾಗಿಲ್ಲ, ಅದು ನಿರಂತರವಾಗಿ ಬದಲಾವಣೆಗೆ ಒಳಪಟ್ಟಿರುವಂಥದ್ದು. ಹಾಗಾಗಿ ನಿಮ್ಮ ವ್ಯವಹಾರಗಳ ವಿಸ್ತರಣೆ ತಾನಾಗಿ ಆಗುವಂಥದ್ದು ಇದೆ. ನೀವು ಬೇಡ ಅಂದರೂ ಕೂಡ ಈ ದಿನ ವಿಸ್ತರಣೆ ಆಗುತ್ತೆ, ಅದರಿಂದ ಒಳ್ಳೆಯ ಲಾಭಗಳು ಸಿಕ್ಕುವಂಥದ್ದು. ಏಕೆಂದರೆ ಈ ವೈಡರ್ ರೇಂಜಲ್ಲಿ ನಿಮ್ಮ ಈ ಬಿಸ್ನೆಸ್ ಅನ್ನುವಂಥದ್ದು ನಡೆಯುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಸ್ಥಾನ ಬದಲಾವಣೆ ಆಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಮನೆಯನ್ನು ಬದಲಾವಣೆ ಮಾಡಬೇಕು, ಅಥವಾ ನೀವು ಉದ್ಯೋಗ ಮಾಡ್ತಾ ಇರುವಂಥ ಸ್ಥಳವನ್ನು ಬದಲಾವಣೆ ಮಾಡಬೇಕು, ವಾಸಸ್ಥಳವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬಂದಿರುತ್ತೆ. ಆದರೆ ಇದನ್ನು ಈ ದಿನದಲ್ಲಿ ನೀವು
ತುಂಬ ಧನಾತ್ಮಕವಾಗಿ ಆಲೋಚನೆ ಮಾಡಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪಾಲುದಾರರ ಜೊತೆ ಯಾವುದೇ ರೀತಿಯ ವಿವಾದಗಳಿಗೆ ಹೋಗಬೇಡಿ, ಮಾತುಕತೆ ನಡೆಸಬೇಡಿ, ಬದಲಾವಣೆಯನ್ನು ಮಾಡಬೇಡಿ. ಆ MOU ಯಾವ ರೀತಿಯಲ್ಲಿದೆಯೋ ಅದಕ್ಕೆ ಈ ದಿನ ನೀವು ಅಡಿಯರಾಗುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಬಹಳ ಪ್ರೋತ್ಸಾಹದಾಯಕವಾಗಿರುವಂಥ ಸಂದರ್ಭಗಳಿದೆ, ಆರೋಗ್ಯ ಚೆನ್ನಾಗಿದೆ, ಹಾಗೆ ಮನಸ್ಥಿತಿ ಬಹಳ ಅತ್ಯುತ್ತಮವಾಗಿದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮಗೆ ಬರುವಂಥ ಅವಕಾಶಗಳು ಕೈತಪ್ಪುವಂಥ ಸಾಧ್ಯತೆಗಳೇ ಜಾಸ್ತಿ. ಇದರಿಂದ ಒಂದು ಫಲಗಳಲ್ಲಿ ನೀವು ಹೆಚ್ಚಿನ ಸೋಲನ್ನು ಅನುಭವಿಸುವಂಥದ್ದು ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಮಿಶ್ರ ಫಲಗಳಿರುವಂಥದ್ದು. ಏಕೆಂದರೆ ಅತಿಯಾದ ನಂಬಿಕೆ, ಅತಿಯಾದ ಆತ್ಮವಿಶ್ವಾಸ ಎರಡೂ ಕೂಡ ನಿಮಗೆ ಹಿನ್ನಡೆಯನ್ನು ತರುತ್ತೆ ಈ ದಿನ. ಹಾಗೆ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸಲಿಕ್ಕೆ ಹೋಗಬೇಡಿ, ಏಕೆಂದರೆ ಅವರಿಂದ ಆಗುವಂಥ ನೋವನ್ನು ನೀವು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಯಾರಿಗೆ ಎಷ್ಟೇ ಸಹಾಯ ಮಾಡಿದ್ರೂ ಕೂಡ ನಿಮ್ಮ ಒಂದು ಸಮಯಕ್ಕೆ, ನಿಮ್ಮ ಒಂದು ಟೈಮ್ಗೆ ಅವರ ಒಂದು ಸಹಕಾರ ಕೂಡ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ಒನ್ ವೇ ರೀತಿಯಲ್ಲಿ ಇರುವಂಥದ್ದು ನೀವು ಮಾತ್ರ ಮಾಡ್ತೀರಿ, ನೀವು ಯಾರಿಂದ ಏನನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾವುದೋ ಒಂದು ರೀತಿಯಲ್ಲಿ ಅದು ಕೈತಪ್ಪಿ ಹೋಗುತ್ತೆ. ಇದರಿಂದ ಬೇಸರ, ಎಲ್ಲರಿಗೂ ಮಾಡಬೇಕು ಆದರೆ ನನಗೆ ಮಾತ್ರ ಯಾರೂ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಈ ದಿನ ಬರುವಂಥದ್ದು ಇದೆ. ಆದ್ದರಿಂದಲೇ ಜೀವನ ಅಂತ ಹೇಳಿದ್ರೆ ತುಂಬ ಬ್ಯಾಲೆನ್ಸ್ ಮಾಡಬೇಕು. ಅಂಥ ಒಂದು ಸನ್ನಿವೇಶದಲ್ಲಿ ಈ ದಿನ ಒಂದು ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನ ಇದೆ. ಅದೇ ರೀತಿಯಲ್ಲಿ ಮುಂದಿನ ಬದುಕಿಗೆ ಬೇಕಾಗಿರುವಂತಹ ಕೆಲವು ವಿದ್ಯಮಾನಗಳು, ಕೆಲವೊಂದು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಸುತ್ತಮುತ್ತ ಇರುವಂತಹ ಹಿತಶತ್ರುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಹೊಗಳಿಕೆಯ ಮಾತಿಗೆ ಮರುಳಾಗಬೇಡಿ ಈ ದಿನದಲ್ಲಿ. ಹಾಗೆ ಯಾವುದೇ ವಸ್ತುವನ್ನು ಖರೀದಿ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಯಾರಾದರೂ ಒಬ್ಬರ ಜೊತೆಯಲ್ಲಿರಲಿ, ಏಕೆಂದರೆ ಈ ಖರೀದಿ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಉದ್ಯೋಗದಲ್ಲಿ, ನಿಮ್ಮ ಒಂದು ವೃತ್ತಿಯಲ್ಲಿ ಈ ದಿನ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಇಲ್ಲ. ಪಾಲಿಗೆ ಬಂದದ್ದೇ ಪಂಚಾಮೃತ, ಭಗವಂತ ಕೊಟ್ಟಿದ್ದಷ್ಟೇ ನಿಮಗೆ ಈ ದಿನ ದಕ್ಕುವಂಥದ್ದು, ಅದರಲ್ಲೇ ತೃಪ್ತಿಯನ್ನು ಪಡಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳನ್ನು ಕಾಣುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ತಾಯಿಯವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ತಾಯಿ ಸ್ಥಾನದಲ್ಲಿರುವಂಥವರು ಹೇಳುವಂಥ ಮಾತನ್ನು ಈ ದಿನ ಕೇಳಿಸ್ಕೊಳ್ಬೇಕು. ಹಾಗಾಗಿ ಅನುಭವದ ಮಾತುಗಳನ್ನು ಈ ದಿನ ಆಧರಿಸಿ ನಿಮ್ಮ ಚಟುವಟಿಕೆಗಳು ಇರಬೇಕು. ಆಗ ಯಶಸ್ಸು ಸಿಕ್ಕುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲದಂತಹ ಕೆಲಸಕ್ಕೆ ಕೈ ಹಾಕುವಂಥದ್ದು, ಹೊಸ ದಾರಿಯಲ್ಲಿ ಪ್ರಯಾಣ ಮಾಡುವಂಥದ್ದು ನಿಮಗೆ ತೀವ್ರ ಹಿನ್ನಡೆಯನ್ನು ತರುತ್ತೆ. ಹಾಗೆ ಈ ದಿನ ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಇದೆ. ಆದಾಯ 10 ರೂಪಾಯಿ ಇದ್ದರೆ ಖರ್ಚು 15 ರೂಪಾಯಿನಷ್ಟು ಆಗುವಂಥದ್ದು ಇದೆ. ಹಾಗಾಗಿನೇ ಅನಾವಶ್ಯಕವಾದಂಥ ಖರ್ಚಿಗೆ ಕಡಿವಾಣ ಹಾಕಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ವೃತ್ತಿಪರ ವ್ಯವಹಾರಗಳಲ್ಲಿ ಹೊಸ ಸಮಸ್ಯೆಗಳು ಉದ್ಭವಿಸುವಂಥದ್ದು ಇದೆ. ನೀವು ಊಹೆ ಮಾಡಿಲ್ಲ, ನೀವು ಅಂದುಕೊಂಡಿಲ್ಲ ಅಂಥ ಸಮಸ್ಯೆಯೊಂದು ನಿಮ್ಮ ಮುಂದೆ ಬಂದು ನಿಲ್ಲುವಂಥದ್ದು ಇದೆ. ಆದರೆ ಭಯ ಪಡುವಂಥ ಅಗತ್ಯ ಇಲ್ಲ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ಸ್ವಲ್ಪ ಅನುಭವಸ್ಥರ ಮಾತನ್ನು ಕೇಳಬೇಕು, ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಬೇಕು. ಏಕಾಏಕಿ ನೀವೇ ಸಮಸ್ಯೆಯ ಪರಿಹಾರಕ್ಕೆ ಕೈ ಹಾಕಬೇಡಿ, ಅಷ್ಟೊಂದು ಒಳ್ಳೆಯ ಲಕ್ಷಣ ನಿಮ್ಮಲ್ಲಿ ಕಾಣ್ತಾ ಇಲ್ಲ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದಲೇ ಕೆಲವೊಂದು ಒತ್ತಡದ ಸನ್ನಿವೇಶಗಳು ಬರುವಂಥದ್ದು ಇದೆ. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ಸಂಪೂರ್ಣವಾದಂಥ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಇರಬೇಕು. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ವಿನಾಕಾರಣ ವಿವಾದಗಳನ್ನು ಮಾಡ್ಕೊಳ್ತೀರಿ, ಏನೋ ಹೇಳಲಿಕ್ಕೆ ಹೋಗ್ತೀರಿ, ಏನೋ ಆಗುವಂಥದ್ದು. ಹಾಗಾಗಿನೇ ಈ ದಿನ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಫಲಿತಾಂಶಗಳು ಸಿಕ್ಕಲ್ಲ, ಮಿಶ್ರ ಫಲಗಳಿರುತ್ತೆ.
ಇನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಈ ದಿನ ಹೆಚ್ಚು ಹೆಚ್ಚು ಉಲ್ಬಣ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಆದಷ್ಟು ಇಂಥ ವಿಚಾರಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮ ಹೆಚ್ಚಿನ ಸಮಯವನ್ನು ಈ ದಿನ ಭಗವಂತನ ಧ್ಯಾನದಲ್ಲಿ, ಆರಾಧನೆಯಲ್ಲಿ, ಪೂಜೆಯಲ್ಲಿ ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ, ಸಂತೋಷದ ದಿನ. ಹಾಗೆ ಯಾವುದೇ ಒಂದು ಪರೀಕ್ಷೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡುವಂತಹ ದಿನ. ಹಾಗಾಗಿ ನಿಮ್ಮ ಪರವಾಗಿ ಈ ದಿನ ಫಲಿತಾಂಶಗಳು ಬರುತ್ತೆ. ನಿಮ್ಮ ಪರವಾಗಿ ನಿಮ್ಮ ಸ್ನೇಹಿತರು, ಬಂಧುಗಳು ಜೊತೆಗಿರ್ತಾರೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಈ ದಿನ ಜನರ ಕೊರತೆ ಅನ್ನುವಂಥದ್ದು ಇಲ್ಲ. ನಿಮ್ಮ ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಅದಕ್ಕಾಗಿಯೇ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಯಾವುದೇ ರೀತಿಯ ಹಣದ ಸಹಾಯವನ್ನು ಯಾರಿಂದಲೇ ನಿರೀಕ್ಷೆ ಮಾಡಿ ಅದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಇದೆ. ಶುಭ ಕಾರ್ಯಗಳು ಆಗಿರುವಂಥದ್ದು ಅಥವಾ ಮುಂದೆ ಆಗಬೇಕಾಗಿರುವಂಥ ವಿಚಾರ, ಇದರ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ನಡೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪ್ರಾಣ ಸ್ನೇಹಿತರ ಭೇಟಿ ಮಾಡುವಂಥದ್ದು, ಅವರೊಟ್ಟಿಗೆ ಈ ದಿನ ವಿಚಾರ ವಿನಿಮಯಗಳು ಕೂಡ ಆಗುತ್ತೆ. ಮನಸ್ಸಿಗೆ ಸಮಾಧಾನ. ಹಾಗೆ ವೃತ್ತಿಪರವಾದಂಥ ವ್ಯವಹಾರಗಳು ಸೀಮಿತವಾಗಿದ್ದರೂ ಕೂಡ ಹೆಚ್ಚಿನ ಲಾಭವನ್ನು ತರುತ್ತೆ. ಇನ್ನು ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಮೇಲಧಿಕಾರಿಗಳ ಜೊತೆಯಲ್ಲಿ ಒಂದು ಚರ್ಚೆ ಅಥವಾ ನಿಮ್ಮ ಒಂದು ಪ್ರತಿಭೆಯ ಪ್ರದರ್ಶನ ಆಗುವಂಥದ್ದು, ಒಟ್ಟಾರೆ ನಿಮಗೆ ಅನುಕೂಲಕರವಾದಂತಹ ಸನ್ನಿವೇಶಗಳು ಈ ದಿನ ಒದಗಿ ಬರ್ತಾ ಇದೆ. ಇನ್ನು ಜವಾಬ್ದಾರಿಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಹಂಚಿಕೊಳ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ಒಳ್ಳೆಯ ಗುಣವನ್ನು ತೋರಿಸುವಂಥದ್ದು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಹೆಚ್ಚಿನ ಕೆಲಸಕ್ಕೆ ಹೆಚ್ಚಿನ ಲಾಭವೇ ಇರುವಂಥದ್ದು. ಹಾಗಾಗಿ ಈ ದಿನ ನೀವು ಎಷ್ಟು ಕೆಲಸ ಮಾಡ್ತೀರಿ, ಎಷ್ಟು ಶ್ರಮ ಪಡ್ತೀರಿ, ಅದಕ್ಕೆ ಮೀರಿದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಇನ್ನು ಉದ್ಯೋಗದ ವಾತಾವರಣದಲ್ಲಿ ಅಲ್ಪ ಸ್ವಲ್ಪ ಒತ್ತಡಗಳು ಇದೆ, ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವಂಥದ್ದನ್ನು ಬಹಳ ನೇರವಾಗಿ ಹೇಳುವಂಥದ್ದು, ಬಿಚ್ಚು ಮನಸ್ಸಿನಿಂದ ಮಾತಾಡುವಂಥದ್ದು ಇದೆ. ಕಪಟ ಇಲ್ಲ, ಮೋಸ ಇಲ್ಲ, ಒಳಗೊಂದು ಹೊರಗೊಂದು ಅನ್ನುವಂಥದ್ದು ಇಲ್ಲ. ಸಾದಾ ಸೀದವಾಗಿರುವಂಥ ವ್ಯಕ್ತಿತ್ವ, ಇದು ಎಲ್ಲರಿಗೂ ಕೂಡ ಇಷ್ಟ ಆಗುವಂಥದ್ದು. ನಿಮಗೂ ಕೂಡ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಪ್ರಯತ್ನವಾಗುತ್ತೆ. ಒಟ್ಟಾರೆ ಈ ದಿನ ಯಶಸ್ವಿ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವಾಕ್ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಮನಕಾರಕನಾದಂಥ ಚಂದ್ರನ ಒತ್ತಡದಿಂದ ಮಾತು ಈ ದಿನ ವ್ಯತ್ಯಾಸದಿಂದ ಕೂಡಿರುತ್ತೆ. ಯಾರಿಗೆ ಏನು ಹೇಳಬೇಕು, ಯಾವ ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು ಅನ್ನುವಂಥ ವಿಚಾರದಲ್ಲಿ ಸಂಪೂರ್ಣವಾದ ಸೋಲು ನಿಮ್ಮದಾಗಿರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಮಾತನ್ನು ಆದಷ್ಟು ಕಡಿಮೆ ಮಾಡಿ, ಅದರಲ್ಲೂ ಹಿರಿಯರ ಜೊತೆ, ಗಣ್ಯರ ಜೊತೆ, ಸರ್ಕಾರದ ಮಟ್ಟದ ಅಧಿಕಾರಿಗಳ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮಾತು ಬಹಳ ಆಯ್ಕೆಪೂರ್ವಕವಾಗಿ ಇರಬೇಕಾಗುತ್ತೆ. ಮಾತನ್ನು ಆದಷ್ಟು ಕಡಿಮೆ ಮಾಡಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಬಂಧುಗಳಿಂದ, ಸ್ನೇಹಿತರಿಂದ ಏನೋ ಒಂದು ರೀತಿಯಲ್ಲಿ ಒತ್ತಡಗಳು ಇರುವಂಥದ್ದು, ಒತ್ತಡಕ್ಕೆ ಒಳಗಾಗ್ತೀರಿ. ಹಾಗೆ ನಿಮಗೆ ಇಷ್ಟ ಇಲ್ಲದಂಥ ಕೆಲಸವನ್ನು ಮಾಡ್ತೀರಿ. ಅವರ ಜೊತೆ ಪ್ರಯಾಣ ಹೋಗುವಂಥದ್ದು, ಇದು ಕೂಡ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಇನ್ನು ಈ ದಿನ ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು, ಸ್ವಲ್ಪ ಆಸಕ್ತಿ ಎನ್ನುವಂಥದ್ದು ಬೇಕು. ಎಲ್ಲ ಕೆಲಸಗಳನ್ನು ಯಾರೋ ಒಬ್ಬರ ಮೇಲೆ ಬಿಡುವಂಥದ್ದಲ್ಲ, ನೀವು ಕೂಡ ಹಂಚಿಕೊಂಡು ಕೆಲಸ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಬಂಧುಗಳಿಂದ, ನಿಮ್ಮ ತಂದೆ ತಾಯಿಯಂದ್ರಿಂದ ನಿಮಗೆ ವಿಶೇಷವಾದಂಥ ಒಂದು ಆಶೀರ್ವಾದ ಸಿಕ್ಕತ್ತೆ, ಅನುಗ್ರಹ ಚೆನ್ನಾಗಿದೆ. ಹಾಗೆ ಕೆಲವೊಂದು ಉಡುಗೊರೆಗಳು ಕೂಡ ನಿಮಗೆ ಸಿಕ್ಕುವಂಥದ್ದು, ನೀವು ಬಯಸಿದಂಥ ಫಲವನ್ನು ಪಡ್ಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ವೃತ್ತಿಯಲ್ಲಾಗಲಿ, ನಿಮ್ಮ ವ್ಯಾಪಾರಿ ಜೀವನದಲ್ಲಾಗಲಿ ಈ ದಿನ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ನಿಮ್ಮ ಒಂದು ಜ್ಞಾನವನ್ನು ಅಪ್ಡೇಟ್ ಮಾಡಿಕೊಳ್ಬೇಕು. ಆಗ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರಗಳು ಬಹಳ ಚಟುವಟಿಕೆಯಿಂದ ಇರುತ್ತೆ. ಹಾಗೆ ಈ ದಿನದಲ್ಲಿ ಸ್ತ್ರೀಯರ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ಇರಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು,
ಅದೃಷ್ಟ ಸಂಖ್ಯೆ 3.